ನಮಸ್ತೆ. ಓಂ 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 ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಿವೋಹಂ ಗುರುಭ್ಯೋ ನಮಃ. ಶಿವೋಹಂ. ನಮಸ್ತೆ ವೀಕ್ಷಕರೇ. ನಿನ್ನೆ ದಿವಸ ಶಿವರಾಶಿ ಮಕಾ ನಕ್ಷತ್ರ 2ನೇ ಪಾದದವರಿಗೆ ತಿಳಿಸಿದ್ದೆ. ಇವತ್ತಿನ ದಿವಸ ಶಿವರಾಶಿ ಮಕಾ ನಕ್ಷತ್ರ 3ನೇ ಪಾದದವರಿಗೆ ಸ್ತೋತ್ರ ಈ ರೀತಿ ಪಠಣೆ ಮಾಡಬೇಕು. ಅತುಲಃ ಶರಭೋ ಭೀಮಃ ಸಮಯಜ್ಞೋ ಹವಿಹರರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನಃ ಸಮಿತಿಂಜಯ. ಇದನ್ನು ಶಿವರಾಶಿ ಮಕಾ ನಕ್ಷತ್ರ 3ನೇ ಪಾದದವರು ಬೆಳಗ್ಗೆ ಪಠಣೆ ಮಾಡುವುದರಿಂದ ಅವರಿಗೆ ಒಳ್ಳೆಯದಾಗುತ್ತೆ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖನವಿದೆ. ಮತ್ತು ಬಂಧುಗಳೇ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮಸ್ಕಾರ.